ಬರ್ಡೇ ಫಸ್ಟ್ ಗಿಫ್ಟ್ ಫ್ರಮ್ ಮೈ ಲೇಡಿ ಲವ್. ನನ್ನ ಸ್ಕೂಲಲ್ಲಿ ನನ್ನ ಲಾಸ್ಟ್ ವರ್ಕಿಂಗ್ ಡೇ ಇವತ್ತು. ಆ್ಯಂಡ್ ಐ ಲವ್ ಯು ಸೋ ಮಚ್ ಅಂತಂದರೆ ನನ್ನ ಬರ್ಡೇ, ನನ್ನ ಬ್ಯಾಚಲರ್ ಲೈಫ್ ಖತಮ್. ಸೊ ಇದು ಬಾಯ್ 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 ಬಾಯ್. ನಿನ್ ಫೋನಲ್ಲಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಾವಣ್ಯ ಗೌಡ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ನನ್ನ ಬರ್ಡೇ. ಸೊ ನಂದು ಬಂದು ಆ್ಯಕ್ಚುಲಿ ಲೀಪ್ ಇಯರ್ 29th ಫೆಬ್ರವರಿ ನನ್ನ ಬರ್ಡೇ. ಆದರೆ ನನಗೆ 4 years ಒಂದ್ಸತಿ ಅದು ಬರೋದ್ರಿಂದ ನಾನು 28th ಮಾಡ್ಕೊತೀನಿ. ಸೊ ಫೆಬ್ರವರಿ ಮಂತ್ ಚೇಂಜ್ ಮಾಡಬಾರ್ದು ಅಂದ್ಬಿಟ್ಟು 28th ಫೆಬ್ ಮಾಡ್ಕೊತೀನಿ. ಸೊ ಇವತ್ತು ನನ್ನ ಬರ್ಡೇ. ಸೊ ಪ್ರತಿ ವರ್ಷ ತುಂಬ ಎಕ್ಸೈಟ್ ಆಗಿರ್ತಿತ್ತು, ತುಂಬ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡಿರ್ತಿದ್ದೆ. ಬಟ್ ಈ ಸತಿ ಏನೂ ಮಾಡಿಲ್ಲ ಆ ಥರ. ಸೊ ನಾರ್ಮಲ್ ಕ್ಯಾಶುವಲಾಗಿ ಬಿಟ್ಬಿಟ್ಟಿದ್ದೀನಿ. ಪ್ರತಿ ಸತಿನೂ ಆ ಎಕ್ಸೈಟ್ಮೆಂಟ್ ಅದಿದ್ದಕ್ಕೆ ಈ ಸತಿ ನೋಡೋಣ ನಾರ್ಮಲಾಗಿ ಸಿಂಪಲಾಗಿ ಹೇಗಿರುತ್ತೋ. ಸೊ ಗೋ ವಿತ್ ದ ಫ್ಲೋ ಅನ್ನೋ ಥರ ಮಾಡ್ಕೊಂಡಿದ್ದೀನಿ. ಏನೂ ಪ್ಲ್ಯಾನ್ ಇಲ್ಲ. ನಾಟ್ ಇವನ್ ನನ್ನ ಬರ್ಡೇಗೆ ಡ್ರೆಸ್ ಕೂಡ ತೊಗೊಂಡಿರಲಿಲ್ಲ. ಬಟ್ ಗಿಫ್ಟ್ ಕೊನೆಗೆ ಏನೋ ಹೇಳ್ತಾರಲ್ಲ, ಪ್ಲ್ಯಾನ್ ಇಲ್ಲದೆ ಇದ್ದಾಗಲೇ ಚೆನ್ನಾಗಿರುತ್ತೆ ಅನ್ನೋಗೆ ಡ್ರೆಸ್ ಕೂಡ ಗಿಫ್ಟಾಗಿ ಬಂತು. ಸೊ ಇವಾಗ ಬೆಳಗ್ಗೆ ಎದ್ದು ಮಮ್ಮಿ ಎಲ್ಲ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಟೆಂಪಲ್ಗೆ ಹೋಗಬೇಕು ನಾನು ಅಮ್ಮ, ಇಸ್ಕಾನ್ ಟೆಂಪಲ್ಗೆ. ಸೊ ಅದಕ್ಕೂ ಮುಂಚೆ ತಿಂಡಿ ಮಾಡಿದ್ದೀನಿ. ತಿಂಡಿ ತಿಂದು ಈಗ ಅಮ್ಮ ಕೆಲಸ ಎಲ್ಲ ಬಂದಮೇಲೆ ನಾನು ಮಮ್ಮಿ ದೇವಸ್ಥಾನಕ್ಕೆ ಹೋಗಬೇಕು. ಅದಾದಮೇಲೆ ಏನು ನನಗೆ ಪ್ಲ್ಯಾನ್ಸ್ ಇಲ್ಲ, ನೋಡಬೇಕು ಏನು ಎತ್ತ ಅಂತ. ಈವ್ನಿಂಗ್ ಫ್ಯಾಮಿಲಿ ಎಲ್ಲ ಆಚೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಆಫೀಸ್ ಕೂಡ ರಜೆ ಹಾಕ್ಕೊಂಡಿದ್ದೀನಿ ಇವತ್ತು. ಸೊ ಇವತ್ತು ಕಂಪ್ಲೀಟ್ ಫ್ಯಾಮಿಲಿ ಡೇ. ಆ್ಯಂಡ್ ಇನ್ನೊಂದೇನೆಂದರೆ ಇದು ನನ್ನ ಬ್ಯಾಚುಲರ್ ಲೈಫ್, ನನ್ನ ಲಾಸ್ಟ್ ಬರ್ಡೇ. ಇನ್ನು 2 monthsಲ್ಲಿ ಮ್ಯಾರೇಜ್ ಆಗೋಗ್ಬಿಡುತ್ತೆ. ಸೊ ನನ್ನ ಬ್ಯಾಚುಲರ್ ಲೈಫ್ ಖತಮ್. ಸೊ ಇದು ನನ್ನ ಬ್ಯಾಚುಲರ್ ಲೈಫ್ನ ಲಾಸ್ಟ್ ಬರ್ಡೇ. ಆದ್ದರಿಂದ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಣ ಅಂತ. ಸೊ ಈವ್ನಿಂಗ್ ಅವ್ರನ್ನೆಲ್ಲ ಆಚೆ ಕರ್ಕೊಂಡೋಗಿ, ನಂಗೆ ನಾರ್ಮಲಿ ನನ್ನ ಬರ್ಡೇ ಆಗಿರ್ಬೋದು, ನಮ್ಮ ಮನೇಲಿ ಯಾರದೇ ಬರ್ಡೇ ಆದರೂ ಅಷ್ಟೇ ನನಗೆ ಈವ್ನಿಂಗ್ ಟೈಮ್ ಫ್ಯಾಮಿಲಿ ಜೊತೆ ಆಚೆ ಹೋಗಿ ಊಟ ಮಾಡ್ಕೊಂಡು ಬರೋದು ನಂಗೆ ತುಂಬ ಇಷ್ಟ. ಸೊ ಅದೇ ರೀತಿ ಈ ವರ್ಷ ಕೂಡ ಆಚೆ ಹೋಗಿ ನಾನು, ಮಮ್ಮಿ, ನನ್ನ ತಮ್ಮ, ನನ್ನ ತಂಗಿ ಇಲ್ಲ, ಅವಳು ಬರೋಕ್ಕಾಗಿಲ್ಲ ಎಕ್ಸಾಮ್ ಇರೋದ್ರಿಂದ. ಸೊ ನಾನು, ಅಮ್ಮ, ನನ್ನ ತಮ್ಮ 3 ಜನ ಹೋಗಿ ಆಚೆ ಹೋಗ್ಬಿಟ್ಟು ಬರಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಅಷ್ಟೇನಾ ಅಷ್ಟೇನಾ ಥ್ಯಾಂಕ್ ಯು. ಸೊ ಇವಾಗ ರೆಡಿ ಆಗಬೇಕು. ರೆಡಿಯಾಗಿ ನಾನು ಸ್ಕೂಲ್ಗೆ ಹೋಗಬೇಕಿತ್ತು. ಇವತ್ತು ನನ್ನ ಸ್ಕೂಲಲ್ಲಿ ನನ್ನ ಲಾಸ್ಟ್ ವರ್ಕಿಂಗ್ ಡೇ ಇವತ್ತು. ಸೊ ನಾನು ನನ್ನ ಶಾಲೆಯಲ್ಲಿ ಕಂಪ್ಯೂಟರ್ ಕ್ಲಾಸ್ ಆರ್ ಡ್ಯಾನ್ಸ್ ಕ್ಲಾಸ್ ಮಾಡ್ತಾಯಿದ್ದೆ. ಅದು ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಸೊ ನಾನು ನೆಕ್ಸ್ಟ್ ಇಯರಿಂದ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಕಂಟಿನ್ಯೂಸ್ಲಿ 7 to 8 years ಐ ಥಿಂಕ್ ನನ್ನ ಸ್ಕೂಲ್ ಟೈಮ್ ಮುಗ್ದಾಗಿದೆ, 8th standard ಮುಗ್ದಾಗಿಂದನೂ ನಾನು ನನ್ನ ಶಾಲೆ ಜೊತೆ ಕನೆಕ್ಟಲ್ಲಿ ಇದ್ದೇ ಇರ್ತಿದ್ದೆ. ಆ್ಯಂಡ್ 6 yearsಯಿಂದ ಅಂತೂ ನಾನು ಡೈಲಿ ಸ್ಕೂಲ್ಗೆ ಹೋಗ್ತಾಯಿದ್ದೆ. ಡೈಲಿ ಸ್ಕೂಲ್ಗೆ ಹೋಗಿ 1 hour ಆದರೂ ನಾನು ಹೋಗಿ ಬರಬೇಕಿತ್ತು. ಅದೇನೋ ಒಂಥರ ಮಕ್ಕಳ ಜೊತೆ ಆ ಒಂದು ಕನೆಕ್ಷನ್ ಚೆನ್ನಾಗಿರ್ತಿತ್ತು, ರಿಲ್ಯಾಕ್ಸೇಷನ್. ಬಟ್ ಇನ್ಮೇಲೆ ಅದಾಗೋದಿಲ್ಲ. ಸೊ ಈ ವರ್ಷ ಲಾಸ್ಟ್ ಮಾಡ್ತಾಯಿದ್ದೀನಿ ನನ್ನ ವರ್ಕಿಂಗು. ಸೊ ಅದರಿಂದ ಇವತ್ತು ನನ್ನ ಶಾಲೆ ಲಾಸ್ಟ್ ವರ್ಕಿಂಗ್ ಡೇ. ಸೊ ಸಿಕ್ಕಾಪಟ್ಟೆ ಬೇಜಾರಿದೆ, ನನಗೆ ಹೇಳ್ಕೊಳಕ್ಕೆ ಗೊತ್ತಾಗ್ತಿಲ್ಲ ಅಷ್ಟೇ. ತುಂಬ ಬೇಜಾರಿದೆ ನನಗೆ ಸ್ಕೂಲಿಂದ. ಆ ಟೀಚರ್ಸು, ಮಕ್ಕಳು ಎಲ್ಲ ನನಗೆ ತುಂಬಾ ಕನೆಕ್ಟ್ ಆಗಿದ್ರು. ಸೊ ಡೈಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸೊ ಇವತ್ತು ಬರ್ಡೇ ಆಗಿರೋದ್ರಿಂದ ಹೋಗಿ ಮಕ್ಕಳಿಗೆ ಕೂಡ ಚಾಕ್ಲೇಟ್ಸ್ ಹಂಚ್ಬಿಟ್ಟು ಟೀಚರ್ಸ್ನ ಮಾತಾಡಿಸ್ಕೊಂಡು ಲಾಸ್ಟ್ ವರ್ಕಿಂಗ್ ಡೇ. ಸೊ ಎಂಜಾಯ್ ಮಾಡ್ಕೊಂಡು ಬರಬೇಕು. ಸೊ ಅಷ್ಟು ಪ್ಲ್ಯಾನ್ ಇತ್ತು. ಆ್ಯಂಡ್ ಇವಾಗ ರೆಡಿ ಆಗಬೇಕಿತ್ತು. ಅಷ್ಟರಲ್ಲಿ ನನ್ನ ಲೈಫಲ್ಲಿರುವಂಥ ಸ್ಪೆಷಲ್ ಪರ್ಸನ್, ಅದು ನನ್ನ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅನು. ಸೊ ಅವಳು ರೀಸೆಂಟಾಗಿ ಮದುವೆ ಆಗಿ ಉಡುಪಿಗೆ ಶಿಫ್ಟ್ ಆದಳು. ಬ್ಯಾಂಗ್ಳೂರಲ್ಲಿದ್ದೆ ನಾವು 9 yearsಯಿಂದ ನನ್ನ ಬೆಸ್ಟ್ ಫ್ರೆಂಡ್ ಅವಳು. ಆ್ಯಂಡ್ ನಾನು ಒಂದು ವ್ಲಾಗಲ್ಲೂ ಕೂಡ ಹಾಕಿದ್ದೀನಿ.
ಸೊ ಅವಳು ಎವ್ರಿ ಟೈಮ್ ಹೆಂಗೆ ಅಂದರೆ ನಾವು ಸಿಕ್ಕಿದಾಗಿಂದನೂ ಅವಳ ಬರ್ಡೇಗೆ ನಾನು, ನನ್ನ ಬರ್ಡೇಗೆ ಅವಳು ಯಾವಾಗಲೂ ಜೊತೆಗಿರ್ತಿದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ 9 years ಆಫ್ ಫ್ರೆಂಡ್ಶಿಪ್ ಅವಳು ನನ್ನ ಜೊತೆ ಇಲ್ಲ, ಮದುವೆಗೆ ಉಡುಪಿಲಿದ್ದಾಳೆ. ಸೊ ಬಟ್ ಆದರೂ ಕೂಡ ಅವಳ ಪ್ರೆಸೆನ್ಸ್ ನನಗೆ ಎಷ್ಟು ಫೀಲ್ ಮಾಡಿಸ್ತಾಳೆ ಅಂದರೆ, ಇವತ್ತು ಬೆಳಗ್ಗೆನೇ ನಾನು ಸ್ನಾನ ಮಾಡ್ಕೊಂಡು ಜಸ್ಟ್ ಬಂದೆ, ಅಷ್ಟರಲ್ಲಿ ಆಲ್ರೆಡಿ ನನಗೆ ಕೇಕು ಮತ್ತು ಏನೋ ಎಲ್ಲ ಕಳಿಸ್ಕೊಟ್ಟಿದ್ದಾಳೆ ಅಂದರೆ ಆರ್ಡರ್ ಮಾಡಿ. ಸೊ ಏನೇನು ಕಳಿಸಿದಾಳೆ ಅಂತ ತೋರಿಸ್ತೀನಿ. ಸೊ ಈ ಒಂದು ಬ್ಯೂಟಿಫುಲ್ ಬೊಕ್ಕೆ, ಆ್ಯಕ್ಚುಲಿ ನನ್ನ ಲೈಫಲ್ಲಿ ಫಸ್ಟ್ ರೋಸ್ ಬೊಕ್ಕೆ ನನಗೆ ಬಂದಿರೋದು ಇದು. ನನಗೆ ಬಂದಿರೋದು ಫಸ್ಟ್ ಬೊಕ್ಕೆ ರೆಡ್ ರೋಸ್, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಕಳಿಸ್ಕೊಟ್ಟಿದ್ದಾಳೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಾದಮೇಲೆ ಹಾರ್ಟ್ ಟಾಪಿಂಗ್ಸ್ ಕಳಿಸಿದ್ದಾಳೆ. ಆ್ಯಂಡ್ ಒನ್ ಕ್ಯೂಟ್ ಗ್ರೀಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಅವಳು ಇಲ್ಲಿದ್ದಿದ್ರೆ ಇದು ಸಖತ್ತಾಗಿದೆ. ಇಲ್ಲಿದ್ದಿದ್ರೆ ಇದು ಒಳಗಡೆ ಬ್ಲ್ಯಾಂಕ್ ಇದೆ, ಬಟ್ ಅವಳು ಇದ್ದಿದ್ರೆ ಅಂತೂ ಪಕ್ಕ ಇದರಲ್ಲಿ ಏನಾದರೂ ಬರ್ಬಿಟ್ಟು ಕೊಟ್ಟಿರ್ತಿದ್ಲು. ಬಟ್ ಸ್ಟಿಲ್ ಅವಳು ಬರ್ದಿಲ್ಲ ಅಂದ್ರೂ ಇದರಲ್ಲಿ ಅವಳು ಏನು ಬರೀತಿದ್ಲು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ನನಗೂ ಅವಳಿಗೂ. ಸೊ ಬೆಳಗ್ಗೆನೇ ಅದೊಂದು ಎಮೋಷ್ನಲ್ ಮೂಮೆಂಟ್ ಆಯಿತು. ನನಗೆ ಏನೋ ಗೊತ್ತಿಲ್ಲ, ನನಗೆ ಈ ವರ್ಷ ಅವಳು ನನ್ನ ಜೊತೆ ಇಲ್ಲ ಅನ್ನೋದು ಸಿಕ್ಕಾಪಟ್ಟೆ ಫೀಲ್ ಆಗ್ತಿದೆ. ಸ್ಟಿಲ್ ನನಗೆ ಆಗ್ತಿದೆ. ಬಿಕಾಸ್ ಅವಳೊಂಥರ ನನಗೆ ಫ್ಯಾಮಿಲಿ ಥರನೇ, ಫ್ಯಾಮಿಲಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು ಅಷ್ಟು. ಆ್ಯಂಡ್ ಅದ್ರ ಜೊತೆ ಒಂದು ಕೇಕ್ ಕಳಿಸಿದ್ದಾಳೆ. ಕೇಕ್ ಇದೆ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಫ್ಲೇವರ್ ಚಾಕ್ಲೇಟ್ ಫ್ಲೇವರು. ಸೊ ಏನಂದರೆ ಒಂಥರ ಈ ಥರ ಬೆಸ್ಟ್ ಫ್ರೆಂಡ್ಸ್ ಇರೋದು ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಅವಳು ಇಲ್ಲಿಲ್ಲ, ಅವಳು ಎಷ್ಟೋ ಕಿಲೋಮೀಟರ್ ದೂರ ಇದ್ದಾಳೆ. ಬಟ್ ಸ್ಟಿಲ್ ಅವಳ ಪ್ರೆಸೆನ್ಸ್ ನನಗೆ ಫೀಲ್ ಮಾಡಿಸೋದಕ್ಕೆ ಅವಳು ಹಾಕಿರೋ ಎಫರ್ಟ್ ತುಂಬ ಖುಷಿ ಆಯಿತು. ಆ್ಯಂಡ್ ಅವಳೊಂಥರ ನಾನು ಅವಳು ಹೇಳ್ಕೊಳ್ಳೋದಂಗೆ ನನ್ನ ಲೇಡಿ ಲವ್ ಅವಳು ಅಂತ ಹೇಳ್ತಿರ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ಯಾವಾಗಲೂ ತಮಾಷೆಗೆ ಮಾತಾಡೋದು, ನಮ್ಮಿಬ್ಬರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ನಾವಿಬ್ಬರು ಅಷ್ಟು ಹಚ್ಕೊಂಡಿರೋದಕ್ಕೆ ನಾವು ಯಾವಾಗಲೂ ಅನ್ಕೊತೀವಿ, ನಾವಿಬ್ಬರು ಏನಾದರೂ ಆಪೋಸಿಟ್ ಜೆಂಡರ್ ಆಗಿದ್ರೆ ನಾವಿಬ್ಬರೇ ಮದುವೆ ಮಾಡ್ಕೊಂಡ್ಬಿಡ್ತಿದ್ವೇನೋ ಅಂತ. ಯಾವಾಗಲೂ ಅದೇ ಹೇಳ್ತಾ ಇದ್ದಂಗೆ ನಾನು ಅವಳಿಗೆ ಲೇಡಿ ಲವ್ ಅಂತ ನಾನು ಅವಳು ಕರ್ಕೊಳ್ಳೋದು, ನನ್ನ ಲೇಡಿ ಲವ್ ಅಂತ. ಸೊ ಅದೇ ರೀತಿ ಕೂಡ ಅವಳು ಯಾವಾಗಲೂ ನನಗೆ ಅಷ್ಟೇ ಸ್ಪೆಷಲ್ ಫೀಲ್ ಮಾಡಿಸ್ತಾಳೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅನುಮಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಐ ಮಿಸ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು. ಸೊ ಫೈನಲಿ ರೆಡಿ ಆದೆ ಕಂಪ್ಲೀಟಾಗಿ. ಇದು ನನ್ನ ಬರ್ಡೇ ಔಟ್ಫಿಟ್. ಸೊ ಇದು ಕೂಡ ಒನ್ ಆಫ್ ಫ್ರೆಂಡಿಂದ ಗಿಫ್ಟ್ ಬಂದಿರೋದು. ಆ್ಯಂಡ್ ಇವಾಗ ಎಲ್ಲ ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಸ್ವೀಟ್ ಕೊಟ್ಟು, ಅಂದರೆ ಚಾಕ್ಲೇಟ್ ಕೊಟ್ಟು ಅಲ್ಲಿಂದ ಬಂದು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಯ್ ಮಾಡ್ರಲ್ಲ, ಹಾಯ್ ಮಾಡ್ತಿರೋ ಬಾಯ್ ಮಾಡ್ತಿರೋ ಒಂದು ಗೊತ್ತಾಗಲ್ಲ. ಬಾಯ್ 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 ಮ್ಯಾಮ್, ನಿಮ್ಮನ್ನು ಹಾಕ್ತೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಮ್ಯಾಮ್. ಬಾಯ್ ಮಕ್ಕಳ, ಮಿಸ್ ಯು ಆಲ್. ಬಾಯ್. ಅವಾಗ ಬರ್ತೀನಿ, ಮನೆ ಹತ್ರ ಬಂದಾಗ ಬರ್ರಿ ನೀವು. ರೋಡ್ ಹಲೋ ಯಪ್ಪ, ಎಲ್ಲ ಇಲ್ಲ ಗೊತ್ತಾರೆ, ನಾನು ಎಲ್ಲ ಅವ್ರೆ ಅಂತ ಮತ್ತೆ ವಿಡಿಯೋನೇ ಆನ್ ಆಗಿಲ್ಲ, ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ. ನಮಸ್ತೆ. ಥ್ಯಾಂಕ್ ಯು ಆಂಟಿ. ಸ್ವೀಟ್ ಬಂದೆ, ಎಲ್ಲೋಗಿಲ್ಲ, ಸ್ಕೂಲ್ಗೆ ಹೋಗಿದ್ದೆ. ಆಂಟಿ ತಗೋ, ನಿಂಗೆ ಫಸ್ಟು. ಅನು ಆರ್ಡ್ರ್ ಮಾಡೋಳೆ. ಇಲ್ಲಿ FNP ಅವ್ರು ಕೊಡು. ವಿಡಿಯೋ ನನಗೆ ಚೆನ್ನಾಗಿ ಬರುತ್ತೆ. ಈ ಒಡ್ಡ ಯಾವಾಗ್ಲೂ ಹಿಂಗೆ ಇರ್ತಾನೆ, ಯಾವಾಗ ನೋಡಿ. ಚೆನ್ನಾಯ್ತಾ? ಹ್ಯಾಪಿ ಬರ್ಡೇ ಟು ಯು. ಯಾರು ವಿಶ್ ಮಾಡ್ತಿಲ್ಲ.
ಕೈನ ಅಡ್ಡ ಇಟ್ಕೊಳ್ರು. ಕೇಕ್ ಮೇಲೆ ಹೇಗೆ ಬೀಳಿಸ್ಬೇಡ ಕಣೋ. ಅಯ್ಯೋ ರಾಮ, ಹೆಂಗೈತೆ ನೋಡಿ ಕಸ ತರ. ಪರ್ಕೆಯನ್ನು ತೆಗೆದು ರೆಡಿ ಆಗಿರೋ ಆಂಟಿ ನಮಗೆ ಹೊಡಿತದೆ. ಎಲ್ಲ ನೀನೇ ಎಲ್ಲ ಗುಡಿಸಬೇಕು. ಅದು ಕೊಡು. ಇದೆಲ್ಲ ಬಿದ್ದಿದ್ರೆ ತೆಗೆದ್ಬಿಡು ಒಂಚೂರು ಕ್ರೀಮ್ನೆಲ್ಲ, ಏನಾಗಲ್ಲ. ಇದೆಲ್ಲ ಪಾಯ್ಸನ್. ನೀನ್ ತಿನ್ನಮ್ಮ. ಕೇಳ್ತಾರೆ ವ್ಲಾಗ್ ಅಲ್ಲಿ ಮಾಡ್ತಿ ಇಲ್ಲ ಅಂತ. ಕಟ್ ಮಾಡ್ತೀನಿ, ನಾನೇ ಕಟ್ ಮಾಡಕ್. ಕಟ್ ಮಾಡತ್ ಹೋಗಿ. ಏನ್ ಚುರ 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 ಫೋಟೋನೇ ಹಿಡ್ದಿಲ್ಲ. ಸಾಕು, ಆಮೇಲೆ ಸೆಲ್ಫಿ ತಗೋಣ. ಸೆಲ್ಫಿ ತಂಗ ಅದೇ ಕಟಿಂಗ್ ಎಲ್ಲ ಇದೆಲ್ಲ ಬಿಡು. ಬರೀ ಅಭಿ ಮನೆಗೆ ಹೋಗಿ ರೆಡಿ ಆಗಿ ಡ್ರೆಸ್ ಗಿಸ್ ಹಾಕೊಂಡು ತಲೆ ನೋಡಮ್ಮ, ಹಂಗೆ ಬಂದ್ಬಿಟ್ಟು ನಿನ್ ಫೋನಲ್ಲಿ ಡಿಫ್ರೆಂಟ್ ಫೋಟೋ ತೆಗಿಬಿಡ್ತೀರಿ ಇಲ್ಲಡ, ಅದು ವಿಡಿಯೋ ಅದು. ಇರು ನೀಟಾಗಿ ತೆಗೀವಿ. ನಾವು ತಿನ್ಸೋದು ಮಾತ್ರ ತಕೊಬೇಕು, ನೀವು ನಮಗೆ ತಿನ್ಸೋದು ತೆಗಿಬಾರ್ದು. ಫೋಟೋ ನೆಟ್ಲಿ ತಡ್ರಿ, ಘಟದ ಗಜ ತೆಗಿಯಲೇ. ಅವಳು ಬಾರೆ ವಿಡಿಯೋ ಮಾಡಿ. ಫೋಟೋ ಆಯ್ತಾಯ್ತಾ ವಿಡಿಯೋನೇ ವಿಡಿಯೋ ಐತಲ್ಲ. ಅಜ್ಜೆ ರತ್ನ ಮಂಟಿಗೆ ಮಾಡ್ರಪ್ಪ. ರತ್ನ ಮಂಟಿಗೆ ಕಾರಂಟಿ. Done. First cake of the day. Thank you so much for the cake. ವೆಲ್ಕಮ್. Welcome. ಎಲ್ಲ ಹುಡುಗನ ಜೊತೆ ಡೂಟಿಂಗ್ ಓಟಿಂಗ್. ಹುಡುಗ ಬಿಸಿ ಅವ್ರೆ. ಅಕ್ಕ ಹೋಗಿರ್ತಾರೆ ಬಿಡು, ನಾನು ನನ್ಗೆ ಗೊತ್ತಿಲ್ಲ, ಅವ್ರು ಹೋಗಿ ಬಂದಿರ್ತಾರೆ ಬಿಡಿ, ಅಕ್ಕ ಹೋಗಿರ್ತಾರೆ ಅನ್ಕೊಂಡೆ. ಅವರು ಗೊತ್ತಾಯ್ತು ಇಲ್ಲೇ ಐತೆ ಅಂತ. ಕುಂಭಮೇಳಕ್ಕೆ ಹೋಗಿದ್ದಾರೆ ಅವರು. ಕುಚ್ಚಾಕರ್ ಬೇಕಿಂದ ಕಾಂಟ್ಯಾಕ್ಟ್ ಮಾಡಿ ಈ ಹುಡುಗಿ. ಯಾವ ಫಂಕ್ಷನ್ ಏನಾದ್ರು ಮಕ್ಕಳು ಇದಾಗ್ತಾರೆ. ಗುಬಚ್ಚಿ 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 ವಡ್ಡಿ ನೀನ್ ಅವತಾರ ನೋಡು. ವಾ ಏನೋ ಏನೋ ಕೈಗೆ ಊಟ ಮಾಡಿಸ್ತಿದ್ಯಾ? ಅಮ್ಮ ನಮಗೆ ಸ್ವೀಟ್ ಕೊಟ್ಟಿಲ್ಲ, ನಮ್ಗೆ ಇಷ್ಟದಾಗ ಈಗ ಕೊಡ್ತೇವೆ. ನಮಗೆ ಕೇಕ್ ಬೇಕು, ಐಸ್ ಕೇಕ್ ಒಂದಮ್ಮ. ಏನು ಗುಬ್ಬಚ್ಚಿ ನಂಗೆ ಐಸ್ ಬೇಕು ಒಂದಮ್ಮ. ಗುಬ್ಬಿ
ನಾನು ಕೈನ ತೊಳ್ದಿರೋಲ್ಲ. ಅಂದರೆ ಚೆನ್ನಾಗಿರುತ್ತೆ ಸೊ ನನ್ನ ತಂಗಿ ನನ್ನ ತಮ್ಮರೆಲ್ಲ 1 ರೌಂಡ್ ಆಫ್ ಸೆಲೆಬ್ರೇಷನ್ ಮುಗಿಸಿದ್ದಾರೆ. ಅಂದರೆ ನಮ್ಮ ಆಂಟಿ ಮನೇಲಿ ಸೆಲೆಬ್ರೇಷನ್ ಕಂಪ್ಲೀಟ್. ಸೊ ಇವಾಗ ಒಂದು ಸ್ಕೂಲ್ ಫಂಕ್ಷನ್ ಇದೆ, ಆ್ಯನ್ಯುವಲ್ ಡೇ ಡ್ಯಾನ್ಸ್ ಪ್ರೋಗ್ರಾಮ್, ಅದು ಮುಗಿಸ್ಕೊಂಡು ಬರಬೇಕು. ಬಂದು ನಾನು ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು. ನೀನು ಬರ್ತೀಯಾ ಇಸ್ಕಾನ್ಗೆ? ನೀವು ಜಿಮ್ ಬಾಡಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ನಮ್ಮಮ್ಮ ಒಬ್ಬಟ್ಟು ಮಾಡಿದ್ದಾರೆ ಗಾಯ್ಸ್, ಒಬ್ಬಟ್ಟು ನಮ್ಮಮ್ಮ. ಸೊ ಅದೇ ಇವತ್ತು ಊಟ, ನಾನ್ ವೆಜ್ ಇಲ್ಲ ಇವತ್ತು. ಈವ್ನಿಂಗ್ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅಮ್ಮ ಫ್ರೈಡೇ ಅಮಾವಾಸ್ಯೆ ಬೇಡ ಅಂದಿದ್ದಾರೆ. ಸೊ ಎಲ್ಲ ಸಂಡೇ, ಇವತ್ತಿನ ಪಾರ್ಟಿ ಎಲ್ಲ ಸಂಡೇ. ಓಕೆ, ಸಂಡೇ, ನಾಳೆ ಸ್ಯಾಟರ್ಡೇ ಬೇಡ, ಸೊ ಸಂಡೇ ಹೋಗೋಣ. ಸೊ ಇವಾಗ ಸ್ಕೂಲ್ ಫಂಕ್ಷನ್. ಹಾಯ್ ಸಾಕಾದಾಗ ಕಾಣಿಸ್ತಾರೆ, ಸಿಕ್ಕಾಬಿಟ್ಟೆ. ನಿಂದಲ್ಲಿ ಹೇರ್ ಬ್ಯಾಂಡು ಪ್ರಾರ್ಥವಿ ತಂದಿಲ್ಲ ಹಾ. ಈ ಬಾಯ್ಸ್ ಮಾತ್ರ ಸಕ್ಕತ್ತ ಕಾಣಿಸ್ತಿದ್ದಾರೆ. ಆಯ್ತು ವಾಯ್ಸ್ ಕಿರ್ಚಬಾರ್ದು ಕಿರ್ಚಬಾರ್ದು. ಡ್ಯಾನ್ಸ್ ಮಾಡೋದಾ? ಮಾಡ್ತೀರಾ? ನೆನ್ಪಿದ್ಯಾ? ನಾನಲ್ಲಿ ಮುಂದೆ ಇರ್ತೀನಿ, ನಾನು ನೋಡ್ಕೊಂಡು ಮಾಡ್ಬೇಕು. ನಾನು ಎಲ್ಲಿ ನಿಂತ್ಕೊಂತೀನಿ ಹೇಳಿ? ಪ್ರಾರ್ಥವಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಹಾ, ಲಾಸ್ಟ್ ಟೈಮ್ ಇದ್ಲು. ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ರೆಡಿ ಆಗಿದ್ದಾರೆ ನಮ್ಮ ಪುಟಾಣಿಗಳು. ಇವಾಗ ಇದೆಲ್ಲ ಪರ್ಫಾರ್ಮೆನ್ಸ್ ಇದೆ. ಸೊ ಜಸ್ಟ್ ವೇಟಿಂಗ್ ಫಾರ್ ದ ಪರ್ಫಾರ್ಮೆನ್ಸ್. ಏನೋ ತಗೊಂಬಂದಮ್ಮ. ಏನದು? ಜಾಮೂನು. ಈ ವರ್ಷ ಜಾಮೂನ್ ಮಿಸ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಂಟಿ ಗಿಫ್ಟು ಜಾಮೂನು. ಅಲ್ಲಿ ಈ ವರ್ಷ ಒಂದು ಮಿಸ್. ತಿಂತಾರೆ. ಡಯಟ್ ಎಲ್ಲ ಡಮಾರು. ಪ್ರತಿ ವರ್ಷ ಜಾಮೂನ್ ಮಿಸ್ ಆಯ್ತಿರ್ಲಿಲ್ಲ, ವರ್ಷ ಮಿಸ್ ಆಯ್ತಲ್ಲ ಅನ್ಕೊಂಡೆ. ಅದಾದ್ಮೇಲೆ ನಾನು, ನಮ್ಮಮ್ಮ, ಮತ್ತೆ ನಮ್ಮ ಆಂಟಿ 3 ಜನ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ. ಬೆಳಗ್ಗೆಯಿಂದ ಹೋಗ್ಬೇಕಿತ್ತು, ಬಟ್ ಫೈನಲಿ ನೈಟ್ ಹೊರಟ್ವಿ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗೆ ನಾವು ಬೆಳಗ್ಗೆ ಬದಲು ನೈಟ್ ಬಂದಿದ್ರಿಂದ ನಮಗೆ ಪಲ್ಲಕ್ಕಿ ಉತ್ಸವ ಸಿಕ್ತು ನೋಡೋದಕ್ಕೆ. ನನಗೆ ಇಸ್ಕಾನ್ ಟೈಮಲ್ಲಿ ನಾನು ನಾರ್ಮಲ್ ಆಗಿ ಬರೋದು ನೈಟ್ ಟೈಮ್, ಬಿಕಾಸ್ ನನಗೆ ಪಲ್ಲಕ್ಕಿ ಉತ್ಸವ ಆ್ಯಂಡ್ ಆ ಭಜನೆ ನೋಡೋದಕ್ಕೆ ಅಂತಾನೆ ಬರ್ತೀನಿ. ಸೊ ಇವತ್ತು ಸ್ಪೆಷಲ್ ಡೇ ದಿನ ಬಂದಿದ್ದಂತೂ ಅದು ಇನ್ನೂ ತುಂಬಾ ಚೆನ್ನಾಗಿತ್ತು. ನಾನು ಬರ್ಡೇ ದಿನ ಕೃಷ್ಣನ್ ಭಜನೆ ಹಾಗೂ ಪಲ್ಲಕ್ಕಿ ಉತ್ಸವ ನೋಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಅಮ್ಮ ಆಂಟಿ ಕೂಡ ಇದು ಫಸ್ಟ್ ಟೈಮ್ ಬಂದಿದ್ರು, ಅವ್ರಿಗೂ ತುಂಬಾ ಇಷ್ಟ ಆಯ್ತು.
ಖುಷಿ ಆಯ್ತಾ ಇಬ್ರಿಗೂ? ಇಸ್ಕಾನ್ ಈ ಟೈಮ್ಗೆ ಬರ್ಬೇಕಂಟಿ. ಬೆಳಗ್ಗೆ ಎಲ್ಲ ಬಂದ್ರೆ ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡೋದು. ಈ ಟೈಮಿಗೆ ಬಂದ್ರೆ ದರ್ಶನ ಪಲ್ಲಕ್ಕಿ ಉತ್ಸವ ಚೆನ್ನಾಗಿರುತ್ತೆ. ಮಮ್ಮಿ ಇಷ್ಟ ಆಯ್ತು ಮಮ್ಮಿ ನಿಂಗೆ? ಅದಕ್ಕೊಂದು ಮೆಡಿಸಿನ್ ಇತ್ತು ಹೇಳಿರ್ಲಿಲ್ಲ, ಅಲ್ಲಿ ನೋಡು ಡಾಕ್ಟ್ರೇ ನಮ್ಗೆ ಹೇಳಿಲ್ಲ. ಆಮೇಲೆ ಅದು ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡ್ಮೇಲೆ ಅಲ್ಲೇ ಹತ್ತಿರದಲ್ಲಿ ಅಜ್ಜಿ ಮನೆ ಇತ್ತು. ಸೊ ಭಜನೆ ಪಲ್ಲಕ್ಕಿ ಉತ್ಸವ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 9 o'clock ಆಗಿತ್ತು. ಅಲ್ಲಿಂದ ಸೀದಾ ಹತ್ತಿರದಲ್ಲೇ ನಮ್ಮ ಅಜ್ಜಿ ಮನೆ ಇದ್ದಿದ್ರಿಂದ ಅಜ್ಜಿ ಮನೆ ಆ್ಯಂಡ್ ಅತ್ತೆ ಮನೆ ಅಲ್ಲಿಗೆ ಹೋದ್ವಿ ಅವ್ರನ್ನ ಮಾತಾಡ್ಸೋದಕ್ಕೆ. ಅಲ್ಲಿ ನನ್ನ ನಾದ್ನೀರು ಅತ್ತೆದಿರೆಲ್ಲ ಸೇರಿ ಕೇಕ್ ತೊಗೊಂಡು ಬಂದಿದ್ರು. ಸೊ ಸೆಕೆಂಡ್ ಸೆಲೆಬ್ರೇಷನ್ ನನ್ನ ಬರ್ಡೇದು. ಸೊ ಇವ್ರ ಜೊತೆ ತುಂಬ ಖುಷಿ ಆಯಿತು ಆ್ಯಂಡ್ ಚೆನ್ನಾಗಿತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. Happy birthday to you. Happy birthday. Happy birthday to you, Lavanya. Happy birthday to you. You YouTube ಗೆ ಇಟ್ಲ ನೋ. ಹಾಕ್ಬಿಟ್ರಾ? ಏಕೆ? ಅಯ್ಯೋ ಬಿಡಲ್ಲ. ಕೂದಲು ಮೇಲೆ ಹೋಗುತ್ತೆ. ವಿಡಿಯೋ ಮಾಡ್ತಾ ಇತ್ತು ತಿನ್ನು. ಫ್ಯಾನ್ ಹಾಕಮ್ಮ. ತಾಯಿ ನಮ್ ಚಿಕ್ಕಮ್ಮ ನಮ್ಮ 5th ಅತ್ತೆ ಕೊಡ್ಸಿದ್ದು ಅಂತ ಹೇಳಿ ಅದಕ್ಕೆ ಕೇಕು. ಓಕೆ ನಾ ಹೇಳ್ಬಿಟ್ಟಿದ್ದೀನಿ. ಅದೇ ಮನೆ ಮಾಡಿರೋರಿಗೆಲ್ಲ ಇಲ್ಲಿ ಕುಂತದ್ದು, ಇವತ್ತೆಲ್ಲ ದೇವಸ್ಥಾನದ್ದು ಇಲ್ಲಿದೆ ಆಗೋಯ್ತು. ಹ್ಯಾಪಿ ಬರ್ಡೇ ಒಂದಿನ ಮುಂಚೆಲಾಗೈತೆ. 5 ವರ್ಷ ಪಾಪ ಹೋಗಿಲ್ಲ. ಅವ್ರಿಗೆ ಫ್ರೆಂಡ್ ಕ್ಯಾಮ್ರಾ ನಾವು ಸದ್ಯ ನೀನ್ ತೆಗಿಯಮ್ಮ, ಆಡ್ಕೊಳ್ತೀಯ. ಎಲ್ಲರಿಗೂ ಮಿಸ್ ಆಗ್ತದೆ. ಮಾಡ್ಲಿಕ್ಕೊಡುವ ಬೆಳಗ್ಗೆ ಹಾಕಾಯಿಲ್ಲ. ಅವ್ರ ಮನೆಗೆ ಕರ್ಕೊಂಡೋಗಿ ಒಂದ್ ಕಟ್ ಮಾಡಿಸ್ರು. ಬೆಳಗ್ಗೆ ಈಗ ಒಂದು ಸ್ಟೂಡೆಂಟ್ ಇನ್ನೊಂದು ಕೇಕ್ ಮನೆಗೆ ಬಿದ್ದದೆ. 2 ಕೇಕ್ ಪ್ರೀತಿಯ ನಾದ್ನಿ ಪ್ರಿಯಾ. ಅವಳಿಗೆ ಹೇಳಿಲ್ವಲ್ಲೇ? ಹೇಳು ಇವಾಗ ಬರ. ಇವೆಲ್ಲ ಕ್ಯಾಮ್ರಾ ಹೋಗಲ್ಲ. ಸೊಸೆ ಅಂತ ಸೊಸೆ ಮುದ್ದು ಅಂತ ಹಾಕೋತಿತ್ತಂತೆ. ನಾ ಕೇಕ್ ಸೊಸೆ ಮುದ್ದು ಅಂತ ಹಾಕ್ಸಂತಂದಿದ್ದು. ಯಾಕ ನಿನ್ ತಿನ್ಸು ಬಾ. ಎರಡಮ್ಮ ಪೆನ್ನು ಕಟ್ ಮಾಡಿ ಅವ್ರು ಎಡಿಟ್ ಮಾಡ್ತಾರೆ. ಏನಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅತ್ತೆ ನಂಬರ್ 5 ಫೋಟೋ ತೆಗಿ. ಅಲ್ಲ ನಮ್ಮ ಯಜಮಾನ್ರೆ ಕೈ ಕೊಟ್ಟು ಮತ್ತೆ ಅತ್ತೆ ನಂಬರ್ 6 ಅತ್ತೆ ನಂಬರ್ 5. ಇವಳೇನು ನಾದಿನ ಅದ್ ನಾಯಿ ಮರ್ಯಾದೆ ಕೈ ಮೈಯೆಲ್ಲ ಕಚ್ಚಾಕ್ಬಿಡುತ್ತೆ. ಕಚ್ಚಾಕ್ಬಿಡುತ್ತೆ ಪಾಪ. ಗೊತ್ತಾಯ್ತಾ ಇವಾಗ? ಚಿಕ್ಕನಾಗಿ ನಾನೇ ಕೊಡ್ತೀನಿ, ನೀನ್ ಕೊಡ್ಬೇಡ. ಎರಡು ಲವಣ್ಯ, ಎರಡು ಮಕ್ಳು ಇರ್ತಾರೆ. ಅವಳು ನಾಯಿ ಹೇಳ ಹ್ಯಾಪಿ ಬರ್ಡೇ ಅಂತ. ಹ್ಯಾಪಿ ಬರ್ಡೇ ಫೋಟೋ ಅಂದ್ಕೊಂಡ್ಬಿಟ್ಟಾರೆ.
ಬಂದಿದ್ದಾರೆ. ಅಲ್ಲಿ ಕ್ರೀಮ್ ಐತೆ ಅಲ್ಲೇ ತಗೋ. ಹೇಳು ನಿಮ್ಗೆ ಹ್ಯಾಪಿ ಬರ್ತಾಳೆ ಐ ಲವ್ ಯು ಎಲ್ರಿಗೂ ನಮ್ಮ ಅಮ್ಮ ಹಂಗೆ ಅನ್ನೋದು ಎಲ್ಲರ ಬಡಿಲು gift ಅದು. ಎಲ್ರಿಗೂ 100 ರೂಪಾಯಿ ಮೇಲೆ ಹೋಗಲ್ಲ ಸೊಸೆಗೆ ಮೊಮ್ಮಗಳಿಗಿದ್ದಾರೆ ಶುರುವಾಗಿ ನಾನಂಗಂದ್ರೆ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನನ್ನ ಫ್ಯೂಚರ್ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಗುಡ್ ತಿರುಗು ಇದಾಗಿಂದ ಮೂತಿನ ತೋರಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಂ, ಫೈನಲಿ ನಿನ್ನೆ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಕಂಪ್ಲೀಟ್ ಆಯಿತು. ಬಟ್ ನಿನ್ನೆ ವ್ಲಾಗ್ ಎಂಡ್ ಮಾಡೋದಕ್ಕಾಗಲಿ ಆಗಲಿಲ್ಲ, ಯಾಕಂದರೆ ನಮ್ಮ ಮನೆಗೆ ಬರೋದೇ ತುಂಬ ಲೇಟಾಗಿ ಹೋಗಿತ್ತು ದೇವಸ್ಥಾನದಿಂದ. ಸೊ ಅದರಿಂದ ಮನೆಗೆ ಬಂದೆ. ಆ್ಯಂಡ್ ನಿನ್ನೆ 2 ಸೆಲೆಬ್ರೇಷನ್ ಬಾಕಿ ಇತ್ತು. ಏನಂದರೆ ನನ್ನ ಫ್ರೆಂಡ್ ಅನು ಕಳಿಸಿದ್ಲಲ್ಲ, ಕೇಕ್ ಕಟ್ಟಿಂಗ್ ಆಗಿರಲಿಲ್ಲ. ಸೊ ಅದನ್ನು ನಿನ್ನೆ ತುಂಬ ಲೇಟ್ ಆಗಿದ್ರಿಂದ ನನಗೆ ಆಗಲೇ ಇಲ್ಲ. ಸೊ ಅದರಿಂದ ಇವತ್ತು ನೆಕ್ಸ್ಟ್ ಡೇ, ಇದು ಸೆಕೆಂಡ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅದನ್ನು ಹಾಗೆ ಇಟ್ಟಿದ್ದೆ. ಆ್ಯಂಡ್ ನಂದು 29th ಆಗಿರೋದ್ರಿಂದ ಆ್ಯಕ್ಚುಲಿ ನಂದು 2 ದಿನ ಬರ್ಡೇ ಥರ ಆಗುತ್ತೆ. ಬಿಕಾಸ್ 29th ಇದ್ದಿದ್ರೆ ಇವತ್ತು ಬರ್ತಿತ್ತು. ಅದರಿಂದ ಇವತ್ತೇ ಅನು ಕಳಿಸಿರೋ ಕೇಕ್ ಕಟ್ ಮಾಡೋಣ ಅಂತ. ಒನ್ ಸೆಕೆಂಡ್. ಟಂಟಿಡಾನ್. ಸೊ ಇದು ನನಗೆ ಅನು ಕಳಿಸಿದ್ದಂಥ ಕೇಕು. ಹ್ಯಾಪಿ ಬರ್ಡೇ ಮೈ ಲವ್ ಅಂತ ಬರ್ತಿದ್ದಾಳೆ. ಆ್ಯಂಡ್ ಇಲ್ಲಿ ನನಗೆ 25 ಇಯರ್ಸ್ ಇರೋದ್ರಿಂದ 25 ಕ್ಯಾಂಡಲ್ಸ್ ಕಳಿಸಿದ್ಲು. ಥ್ಯಾಂಕ್ ಯು ಸೋ ಮಚ್ ಅನುಮಾ. ಥ್ಯಾಂಕ್ ಯು ಸೋ ಮಚ್ ಅನುಮಾ. ಸೂಪರಾಗಿದೆ ಕೇಕು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಬೊಕ್ಕೆ ಆ್ಯಂಡ್ ದ ಕೇಕ್ ಆ್ಯಂಡ್ ದ ಗ್ರೀಟಿಂಗ್. ಆ್ಯಂಡ್ ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಸ್ಪೆಷಲ್ ಆಲ್ವೇಸ್. ಆ್ಯಂಡ್ ಬೇಗ ಮೀಟ್ ಆಗೋಣ, ಎಂಜಾಯ್ ಮಾಡೋಣ. ಸೊ ಇನ್ನೊಂದು ಸೆಲೆಬ್ರೇಷನ್ ಬಾಕಿ ಇದೆ. ಏನಂದರೆ ನನ್ನ ಶಾಲೆ ಮಕ್ಕಳು, ಲಾಸ್ಟ್ ಇಯರ್ ಪಾಸ್ ಔಟ್ ಆಗಿರೋ ಮಕ್ಕಳು ನೆನ್ನೆ ಕೇಕ್ ತಂದಿರು. ಬಟ್ ನಾನು ಟೆಂಪಲ್ ಹೋಗಿದ್ದರಿಂದ ನಾನು ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಮಕ್ಕಳು ಬಂದಿದ್ದಾರೆ. ನೆನ್ನೆ ಬಂದು ಅವರು ವಾಪಸ್ ಹೋಗಿದ್ರು. ಸೊ ಇವಾಗ ಮತ್ತೆ ಬಂದಿದ್ದಾರೆ. ಅವ್ರ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ರೆ ಫೈನಲಿ ಮೈ ಬರ್ಡೇ ಕಂಪ್ಲೀಟ್ಸ್. ಬನ್ನಿ ಬನ್ನಿ ಬನ್ನಿ. ವಿಡಿಯೋ ಮಾಡ್ತಾ ಇದ್ದೆ, ಅದಕ್ಕೆ ಬನ್ನಿರಿ. ಬೆಳಕು ಈ ಕಡೆ ಐತೆ, ಅದಕ್ಕೆ. ಹಾಂ, ಈಗ ಚೆನ್ನಾಗಿ ಕಾಣ್ತಿದ್ದೀರಾ. ಹಾಯ್ ಮಾಡಿ. MK ಇಲ್ಲಿ. ಸೊ ಇಲ್ಲಿ ಮಕ್ಕಳು ನನಗೆ ಅಂತ ಕೇಕ್ ತೊಗೊಂಡು ಬಂದಿದ್ರು. ಅದನ್ನು ಕಟ್ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ಅವತ್ತಿನ ಸೆಲೆಬ್ರೇಟ್ ಕಂಪ್ಲೀಟ್ ಮಾಡಿ. ಸೊ ಫೈನಲಿ ನನ್ನ ಬರ್ಡೇ ಕಂಪ್ಲೀಟ್. ಆ್ಯಂಡ್ ಇವರೆಲ್ಲ ನನ್ನ ಸ್ಕೂಲ್ ಮಕ್ಕಳು, ಪಾಸ್ ಔಟ್ ಆಗಿರೋರು. ಸೊ ಅವರು ಇವಾಗ ಬಂದು ಬರ್ಡೇ ಸೆಲೆಬ್ರೇಷನ್ ಕಂಪ್ಲೀಟ್ ಆಯಿತು. ಸೊ ಲಾಸ್ಟ್ ಬ್ಯಾಚುಲರ್ ಬರ್ಡೇ ಕಂಪ್ಲೀಟೆಡ್. ಸೊ ಫುಲ್ ಫ್ಯಾಮಿಲಿ ಗರ್ಲ್ ಆಗ್ಬಿಡ್ತೀನಿ. ಸೊ ಅದರಿಂದ ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಕ್ಕಳ.